ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತನಿರಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತನಿರಲು. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ವೇಳೆಗಳು ಬಲವಾಗಿ ಇರು ಯೇಸುವೇ, ಬಲವಿನ ವೇಳೆಗಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಗಳು ಜ್ಞಾನವಲ್ಲಿಡು ಯೇಸುವೇ, ಅಜ್ಞಾನದ ವೇಳೆಗಳು ಜ್ಞಾನವಲ್ಲಿಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ವಾಕ್ಯವೆಂಬವನು ನರವಾತಕ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದವನು. ಯೋಹ 1:14. ತನ್ನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಜ್ಞಾನೋಕ್ತಿ 3:1. ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ. ಯಾರು ನನಗೆ ಸಹಾಯ ಹಸ್ತ ಇಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಕಷ್ಟಗಳ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ,
ಕಷ್ಟಗಳ ಸಮಯದಲ್ಲಿ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನೀನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನೀನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్య, ಮಹಿಮೆ యేసయ్య. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ. ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ರೋಗಗಳನ್ನು ವಾಸಿ ಮಾಡಿ ಹೊಸ ಜೀವನ ನನಗೆ ತಂದೆ. ನನ್ನನ್ನು ನಾಶನದಿಂದ ತಪ್ಪಿಸಿದವರು ನೀವೇ. ಸಮೃದ್ಧಿ ಜೀವನ ನನಗೆ ನೀಡಿರುವೆ. ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವ ಕಾಪಾಡುತ್ತದೆ యేసయ్య. ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವ ಕಾಪಾಡುತ್ತದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, యేసయ్య, మహిమే యేసయ్య. స్తోತ್ರ యేసయ్య, స్తోತ್ರ యేసయ్య, మహిమే యేసయ్య, మహిమే యేసయ్య. ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ. ನನ್ನನ್ನು ಪರಿಶುದ್ಧ ಆತ್ಮನಿಂದ ನಮ್ಮನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ಯೇಸುವೆ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿ ಮಾಡಿದೆ. ಪರಿಶುದ್ಧ ಆತ್ಮದಿಂದ ನಮ್ಮನ್ನು ತುಂಬಿಸಿರುವೆ. ನಮ್ಮ ಪಾಪಗಳ ಕ್ಷಮಿಸಿರುವೆ. ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವ ಕಾಪಾಡುತ್ತಿದೆ యేసయ్య. ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವ ಕಾಪಾಡುತ್ತಿದೆ యేసయ్య. ಸ್ತೋತ್ರ యేసయ్య, ಸ್ತೋತ್ರ యేసయ్య, మహిమే యేసయ్య, నమన యేసయ్య. స్తోత్ర యేసయ్య, స్తోత్ర యేసయ్య, మహిమే యేసయ్య, మహిమే యేసయ్య.
ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನಿನ್ನಂತೆ ನನ್ನನ್ನು ಮಾರ್ಪಡಿಸು. ಶಾಶ್ವತ ಪ್ರೇಮದಿಂದ ನನ್ನನ್ನು ಪ್ರೀತಿಸಿರುವೆ, ನನ್ನನ್ನು ಮಮತೆಯಿಂದ ಸೆಳೆದುಕೊಂಡ ಯೇಸುವೆ, ನನ್ನನ್ನು ಮಾರ್ಪಡಿಸು. ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡೆದಿದೆ యేసయ్ಯ. ನಿನ್ನ ಪ್ರೀತಿಯನ್ನು ವರ್ಣಿಸಲು ಈ ಹೃದಯ ತವಕ ಪಡೆದಿದೆ యేసయ్ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ನಮನ యేసయ్య, ನಮನ యేసయ్య, యేసయ్య, ಸ್ತೋತ್ರ యేసయ్య, ಮಹಿಮೆ యేసయ్ಯ, ಮಹಿಮೆ యేసయ్ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನೀನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಪ್ರೀತಿಸಲು ಈ ಹೃದಯ ಸಾಲದು యేసయ్ಯ, ನೀನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్ಯ. ಏಕೆ ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದು ಕೊಡುತ್ತಾ ಎಂದು ವಿಶ್ವಾಸದಿಂದ ಬೇಡಿಕೊಳ್ಳಿರಿ. ಕರ್ತನ ಬಳಿಯಲ್ಲಿ ಸಕಲವೂ ಕೊಡುತ್ತಾರೆ. ಕರ್ತನ ವಿಶ್ವಾಸವು ಬಲು ದೊಡ್ಡದು. ಲೂಕ 18:1 ಹೇಳುತ್ತದೆ, ಯೇಸುವನ್ನು ಬಿಡಬೇಡಿ. ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತಗಳ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕತ್ತರಿಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿ ಊರಿ ಪ್ರಾರ್ಥಿಸು, ಕತ್ತರಿಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಮಾಡುತ್ತಿರುವ ಕೈ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತಗಳ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.
ನಡೆಸಿ ಆತನೆ ಮಾಡು. ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ಪಾಪ ಕೆಡಿಸಿ ಪ್ರಾರ್ಥನೆ ಮಾಡು. ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ನೀನು ಪ್ರಾರ್ಥನೆ ಮಾಡು. ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು. ಕೇಳಿದೆಲ್ಲ ಪಡೆಯುವೆ ನೀನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು. ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು. ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಹೊರಸಿ ಬಿಡುವರು. ಕದವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸು. ಯೇಸು ಪಾದ ಬಿಡದೆ ಪ್ರಾರ್ಥಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸು. ಯೇಸು ಪಾದ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು. ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು. ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು. ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು. ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು. ನಿಲ್ಲುವ ತನಕ ಇನ್ನು ಪ್ರಾರ್ಥಿಸು. ಕರವ ಹಿಡಿದು ನಿನ್ನ ಪ್ರಾರ್ಥಿಸಲು ಮಳೆಯು ಸುರಿಯಿತು. ಪ್ರಾರ್ಥಿಸಲು ಕಡಲು ಬೆರೆಯಿತು. ಪ್ರಾರ್ಥಿಸಲು ಮಳೆಯು ಸುರಿಯಿತು. ಪ್ರಾರ್ಥಿಸಲು ಕಡಲು ಬೆರೆಯಿತು. ಪ್ರಾರ್ಥಿಸಲು ಪ್ರಾರ್ಥಿಸಲು ನೀಡೆ ತೊಡಗಿತು. ಪ್ರಾರ್ಥಿಸಲು ಪ್ರಾರ್ಥಿಸಲು ನೀಡೆ ತೊಡಗಿತು. ಪ್ರಾರ್ಥಿಸಲೇ ಪ್ರಾರ್ಥಿಸಲೇ ಓ ಮಗಳೇ. ಪ್ರಾರ್ಥಿಸಲು ಕಾಣುವೆ. സഹോദര ஆண்டவர் உங்களுக்கு நல்ல நித்திரை சுகமான தூக்கம் தருவார். 4ஆம் சங்கீதம் 8ஆம் வசனத்திலே நாம் வாசிக்கிறோம், சமாதானத்தோடே படுத்துக்கொண்டு நித்திரை செய்வேன். கர்த்தாவே, நீர் ஒருவரே என்னை சுகமாய் தங்க பண்ணுகிறீர்.
இன்னும் நீதிமொழிகள் 3:24 நாம் வாசிக்கிறோம், நீ படுக்கும்போது பயப்படாதிருப்பாய், படுத்து கொள்ளும்போது உன் நித்திரை இன்பமாயிருக்கும். ஆண்டவர் உங்களுக்கு இன்பமான நித்திரையை கொடுக்க போகிறார். நீங்கள் ஸ்வீட் ஸ்லீப், இன்பமான தூக்கத்தை பெறப்போகிறீர்கள். ஆண்டவர் உங்கள் அருகிலே இருக்கிறார். உங்களை மடியிலே படுக்க வைத்து உங்களை தாலாட்டி, என் மகனே எனக்கு பிரியமானவர்களே என்று சொல்லி உங்களை படுக்க வைத்து தாலாட்டி தூங்க வைக்கிறார். தைரியமாக இருங்கள். ஏசப்பா உமது பிள்ளையை நீர் அணைத்து கொள்ளும். எல்லா பயத்தையும் திகிலையும் கவலைகளையும் எடுத்து போடும். தூக்கம் வராதோ என்ற பயத்தையும் எடுத்து போடும். நீர் அவர்களை ஆற்றும். உமது பிரசனம் உமது மகனை நிரப்பட்டும். உமது பிரசனம் உமது மகளை நிரப்பட்டும். நிரப்பட்டும் அப்பா, நிரப்பட்டும். நீ என்னுடையவன், நீ என்னுடையவன், நீ பயப்படாது, நான் உனக்கு துணை நிற்கிறேன் என்று சொல்லி அரவணைத்து தூங்க வையும், தூங்க வையும். இப்பொழுது உனக்கு பிரியமான இந்த உமது மகனுக்கு மகளுக்கு தூக்கத்தை தாரும், தாரும், தாரும். நன்றாக தூங்கட்டும். காலையில் சந்தோஷமாக சுகமாக எழுந்திருக்கட்டும். ஒரு பயம் இருக்கக்கூடாது, ஒரு திகில் இருக்கக்கூடாது, ஒரு இருள் இருக்கக்கூடாது. எல்லாவற்றிலும் பாதுகாத்து தூங்க வையும். அவர்கள் ஆத்மாவையும் காத்துக்கொள்ளும். சமாதானத்தோடு எழுந்திருக்க அருள் புரியும். இயேசுவின் நாமத்தில் பிதாவே, ஆமென். நன்றாக தூங்குங்கள். கர்த்தர் உங்களோடு